ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಉಗ್ರ ಘಟನೆ, ಭಯೋತ್ಪಾದಕ ಘಟನೆ ದೆಹಲಿಯಲ್ಲಿ ಆದಂಥದ್ದು, ಅದರ ಮೂಲಗಳು ಪಹಲ್ಗಾಮ್ ದತ್ತ ಹೋಗ್ತಾ ಇದ್ದಾವ. ಆವತ್ತಿನ ಆ ಕಾರ್ ಎಲ್ಲೆಲ್ಲಿ ಹೋಗಿತ್ತು, ದೆಹಲಿ ತುಂಬ ಹೇಗೆ ತಿರುಗಾಡಿತ್ತು ಎಲ್ಲನೂ ಇವತ್ತು ದಾಖಲೆಗಳು ಖಚಿತವಾಗಿ ಸಿಕ್ಕಿದ್ದಾವೆ. ಅದರಿಂದ ಇದ್ದಂಥ ಅಥವಾ ಆ ಕಾರ್ನಲ್ಲಿದ್ದಂತಹ ವ್ಯಕ್ತಿ ಡಾಕ್ಟರ್ ಉಮರ್ ನಬಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅವನ ಜೊತೆಗೆ ಇದು ಮಾಸ್ಟರ್ ಮಾಡಿದ್ದಂತಹ ಮುಜಾಹಿದೀನ್ ಘನಿ ಅಂತೇಳಿ, ಮುಂದೆ ಅದೇ ಕಾಲಕ್ಕೆ ಲಾಜಿಸ್ಟಿಕ್ ಹ್ಯಾಂಡ್ಲರ್ ಇದ್ದಂತಹ ಡಾಕ್ಟರ್ ಅದಿಲ್ ಅಹಮ್ಮದ್ ಅಂತೇಳಿ, ನಿಸಾರ್ ಅಲ್ ಹಸನ್ ಅಂತೇಳಿ, ಡಾಕ್ಟರ್ ಶಹೀನ್ ಅಂತೇಳಿ, ಅವ್ರ ಸಹೋದರ ಪರ್ವೇಜ್ ಅಂತೇಳಿ, ಏನು ಒಂದರಿಂದ ಒಂದು ಹೆಸರುಗಳು ಬರ್ತಾ ಇದ್ದಾವೆ. ಇದರಲ್ಲಿ ವಿದ್ಯಾರ್ಥಿಗಳು ಸಹಿತ ಬಾಯಿಗೆ ಆಗಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅದು ಡಾಕ್ಟರ್ ಮೊಹಮ್ಮದ್ ಆರಿಫ್ ಅನ್ನುವಂಥವ್ರು. ಇದೆಲ್ಲ ಯಾಕೆ ಈ ರೀತಿ ಬೆಳಿಲಿಕ್ಕತ್ತ ಅಂದರೆ ಇದಕ್ಕೆ ಕಾರಣ ಏನು? ಇಷ್ಟು ಸಾಕಷ್ಟು, ಅದರಲ್ಲೂ ಮುಖ್ಯವಾಗಿ BJP ಸರ್ಕಾರ ಬಂದ ಮೇಲೆ ಸಾಕಷ್ಟು ದಂಡೋಪಾಯ ಅಂತ ಇದ್ಕೊಂಡದ, ಏನೇನೋ ಮಾಡಿದ, 370 ತೆಗೀತು, ಮತ್ತೇನೋ ಮಾಡಿತು, ಎಲ್ಲನೂ ಪ್ರಯತ್ನ ಮಾಡ್ತಾ ಇದೆ. ಆದರೆ ಯಶಸ್ಸು ಮಾತ್ರ ಸಿಗ್ತಾ ಇಲ್ಲ. ಇನ್ನಷ್ಟು ಬೇರೆ ರೂಪದಲ್ಲಿ ಬೆಳೀತಾ ಇದೆ. ಏನಾಯಿತು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ